ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ನಗರದ ಹೆಬ್ಬಾಳದ ಬಳಿ ನೆನೆ ಟ್ರಾಫಿಕ್ ಪೊಲೀಸರು ಪ್ರಯಾಣಿಕರ ಸಮೇತ ಬಸ್ ಸೀಸ್ ಮಾಡಿದ್ದಾರೆ. ಹೊಸಪೇಟೆಯಿಂದ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ ಬರ್ತಿತ್ತು. ಆದರೆ ಪ್ರಯಾಣಿಕರ ಮನವಿ ಮೇರೆಗೆ ಡ್ರೈವರ್ ಹೆಬ್ಬಾಳ ಎಸ್ಟಿ ಮಾಲ್ ಬಳಿ ನಿಲ್ಲಿಸಿದ್ರು. ಇದರಿಂದಾಗಿ ಸಂಜಯನಗರ ಠಾಣೆ ಕಾನ್ಸ್ಟೇಬಲ್ ಪ್ರಯಾಣಿಕರ ಸಮೇತ ಬಸ್ ಅನ್ನ ಸ್ಟೇಷನ್ಗೆ ಕೊಂಡೊಯ್ದಿದ್ದಾರೆ. ತುರ್ತಾಗಿ ಹೋಗಬೇಕು ಎಂದ ಪ್ರಯಾಣಿಕರ ಮನವಿಗೂ ಬಗ್ಗದೆ ಬಸ್ ಜಪ್ತಿ ಮಾಡಿದ್ದಾರೆ. ಪೊಲೀಸರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಏರ್ಪೋರ್ಟ್ ನಡುವೆ ಮೆಟ್ರೋ ಬ್ಲೂ ಲೈನ್ ಓಪನ್ಗೆ ಬಿಎಂಆರ್ಸಿಎಲ್ ಡೆಡ್ಲೈನ್ ಕೊಟ್ಟಿದೆ. 2026 ಸೆಪ್ಟೆಂಬರ್ನಲ್ಲಿ ಬ್ಲೂ ಲೈನ್ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಸಿಗಲಿದೆ. ಅಲ್ಲದೆ ಕೆಆರ್ಪುರಂ ಟು ಏರ್ಪೋರ್ಟ್ ಮೆಟ್ರೋ ಮಾರ್ಗ ಕಾಮಗಾರಿ 2027 ಜುಲೈಗೆ ಡೆಡ್ಲೈನ್ ನೀಡಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇವಾಗ ನಾವು ಈ 28 ಏನಿದೆ ನಮ್ಮದು, ಅದು ನಮ್ಮ ಪ್ರೋಗ್ರಾಮ್ ಪ್ರಕಾರ ಅದು ಆಲ್ರೆಡಿ ಸ್ಟೇಷನ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಪ್ಲಸ್ ಇವಾಗ ಅದ್ರ ಬಾಧ್ಯ ನಮ್ಮ ಟ್ರ್ಯಾಕ್ ವರ್ಕು ಕೂಡ ನಡೀತಾ ಇದೆ. ಎಲ್ಲೆಲ್ಲಿ ವಯಾಡಕ್ಟ್ ಕಂಪ್ಲೀಟ್ ಆಗಿದೆ ಅಲ್ಲಿ ನಮ್ಮ ಟ್ರ್ಯಾಕ್ ವರ್ಕನ್ನು ಕೂಡ ಶುರು ಮಾಡಿದ್ದೀವಿ. ಸೊ ಹಾಗಾಗಿ ಇದು ಈ ಪ್ರೋಗ್ರೆಸ್ಗಳು ನೋಡಿಕೊಂಡು ನಾವು ಸುಮಾರು ಇದನ್ನು ನಾವು ಮುಂದಿನ ವರ್ಷ ಸೆಪ್ಟೆಂಬರ್ ಅಂತಿದ್ದೆ ಇದನ್ನು ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಕೆಐಎಡಿಬಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚುನರಾಯಪಟ್ಟಣ ರೈತರಿಗೆ ಮತ್ತೆ ನೋಟಿಸ್ ಕೊಟ್ಟಿದೆಯಂತೆ. ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ ಬಳಿಕವೂ 2 ಹಳ್ಳಿಗಳ ರೈತರಿಗೆ ಹಳೆ ಅಧಿಸೂಚನೆಯ ಅಡಿ ಭೂಸ್ವಾಧೀನ ಅಧಿಕಾರಿ ಸೂರಜ್ ನೋಟಿಸ್ ನೀಡಿದ್ದಾರೆ. ಸೆಪ್ಟೆಂಬರ್ 6ರಂದು ದರ ನಿಗದಿ ಮಾಡುವ ಸಭೆಗಾಗಿ ನೋಟಿಸ್ ನೀಡಿದ್ರಿಂದ ಅನ್ನದಾತರು ಕಿಡಿಕಾರಿದ್ದಾರೆ. ಪಿಯು ಬೋರ್ಡ್ ಮತ್ತು ಕಾಲೇಜು ಆಡಳಿತ ಮಂಡಳಿ ದಿವ್ಯ ನಿರ್ಲಕ್ಷ್ಯದಿಂದಾಗಿ 2025ನೇ ಸಾಲಿನಲ್ಲಿ ಪಿಯು ಪರೀಕ್ಷೆ ಬರೆದ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕಾಲೇಜು ಆಡಳಿತ ಮಂಡಳಿ 20 ಆಂತರಿಕ ಅಂಕ ನೀಡಿದ್ರೂ ತಾಂತ್ರಿಕ ಕಾರಣಗಳಿಂದ ಅದು 2 ಅಂಕ ಅಂತ ದಾಖಲಾಗಿದೆ. ತಾಂತ್ರಿಕ ದೋಷವನ್ನು ಸರಿಪಡಿಸಿ ಅಂಕಗಳ ಮರು ಮಾರ್ಪಾಡು ಮಾಡಲು ಪಿಯು ಮಂಡಳಿ ಒಪ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ.